ನೋಡಿ, ನಾನು ಹೇಳ್ತೀನಿ, ಸರ್ಕಾರಿ ಜಾಗದಲ್ಲಿ RSSಗೆ ಪರ್ಮಿಷನ್ ತಗೊಂಡು ಮಾಡಿ ಅಂತ ಹೇಳ್ತಾರೆ ಹೊರತು ಅವ್ರನ್ನ ಸಂಪೂರ್ಣವಾಗಿ RSS ಬ್ಯಾನ್ ಮಾಡಿ ಅಂತ ಏನು ಕರೆಯೋಕ್ಕಾಗದೆ ಬರ್ದಿಲ್ಲ. ಸಂಪೂರ್ಣವಾಗಿ RSS ಬ್ಯಾನ್ ಮಾಡಬೇಕು ಅಂತ ಅಲ್ಲ. ಯಾರೇ ಆಗಲಿ, RSS ಆಗಲಿ ಯಾವುದೇ ಸಂಘಟನೆಗಳಾಗಲಿ, ಸರ್ಕಾರಿ ಜಾಗದಲ್ಲಿ ಏನಾದರೂ ಕಾರ್ಯಕ್ರಮ ರೂಪಿಸುವಾಗ ಪರ್ಮಿಷನ್ ತಗೊಂಡು ಮಾಡ್ರಪ್ಪ ಅಂತ ಹೇಳಿದ್ದಾರೆ ಅಷ್ಟೇ. ಅದು ಎಷ್ಟು ಮಟ್ಟಿಗೆ ಅದು ಜಾರಿ ಮಾಡೋಕ್ಕೆ ಸಾಧ್ಯ ಆಗ್ತದೆ ನೋಡೋಣ. ಈಗ ನಮ್ಮಲ್ಲಿ ಈದ್ಗಾ ಇದೆಯಲ್ರಿ, ರೋಡಲ್ಲೇ ನಮಾಜ್ ಮಾಡ್ತಾರಪ್ಪ, ಪರ್ಮಿಷನ್ ತಗೋತಾರ ಅವರು? ಪರ್ಮಿಷನ್ ಕೊಡಿ ಅಂತ ಕೇಳಕ್ಕೆ ಅವ್ರು ಬರ್ತಾರಾ? ಅಥವಾ ಪರ್ಮಿಷನ್ ತಗೊಂಡು ನೀವು ನಮಾಜ್ ಮಾಡಿ ಅಂತ ಹೇಳಿದ್ರೆ ಕೇಳ್ತಾರಾ? ಎಲ್ಲ ಕಾನೂನುಗಳು ಮಾಡೋವಂಥ ಕಾಲದಲ್ಲಿ ಯಾವುದನ್ನ ನಾವು ಜಾರಿ ಮಾಡೋಕ್ಕಾಗ್ತದೆ ಅಂಥವನ್ನ ಕಾನೂನು ಮಾಡಬೇಕೆ ಹೊರತು ಜಾರಿ ಮಾಡೋಕ್ಕಾಗದೇ ಇರೋ ಕಾನೂನುಗಳನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ ಪುಸ್ತಕದಲ್ಲಿ ಇರ್ತಾವೆ, ಅಷ್ಟಕ್ಕೆ ಹೋಗೋದಿಲ್ಲ. ಎಲ್ಲ ನೀವೇ ಬರಿತಾ ಇದ್ದೀರಿ, ಎಲ್ಲ ಅಕ್ಟೋಬರು, ನವಂಬರು, ಡಿಸೆಂಬರು ಅಂತೆಲ್ಲ ಬರಿತಾ ಇದ್ದೀರಿ. ನಾವು ನೋಡ್ತಾ ಇದ್ದೀವಿ ಯಾವುದೇ ರಾಜ್ಯದಲ್ಲಿ, ಯಾವುದೇ ನಮ್ಮ ರಾಜ್ಯದಲ್ಲಿ ರಾಜಕೀಯ ಸ್ಥಿತಂತ್ರಗಳು ಏನೇ ಇದ್ರೂ ಕೂಡ ಇಟ್ ಈಸ್ ಓನ್ಲಿ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಅಲ್ಲಿನವರೆಗೂ ಏನೇ ಇದ್ರೂ ಕೂಡ ನಿಮ್ಮೆಲ್ಲರದ್ದು ಊಹೆ ಅಷ್ಟೇ. ನನ್ನ ಒಂದು ಸ್ಪಷ್ಟವಾದಂಥ ಉತ್ತರ. ಕಾಂಗ್ರೆಸ್ ಬರೋಲ್ವೋ ಇನ್ನೊಂದು ಬರ್ತದೋ ನೋಡಿ, ರಾಜಕೀಯ ಅಂತಕ್ಕಂಥದ್ದು ಬರ್ತದೆ ಬರಲ್ಲ ಅದನ್ನಲ್ಲಪ್ಪ. ರಾಜಕೀಯದಲ್ಲಿ ನೋಡು, ಪ್ರತಿಯೊಂದು ಘಟನೆಗಳು ಕೂಡ ಒಂದೊಂದು ತಿರುವನ್ನು ತೆಗೆದುಕೊಳ್ತದೆ. ಅದರಿಂದ ಈ ರಾಜಕೀಯ ಹಿಂಗೆ ಇರುತ್ತೆ ಹಾಗೆ ಇರುತ್ತೆ ಅಂತಕ್ಕಂಥದ್ದನ್ನ ಯಾರು ಕೂಡ ಊಹೆ ಮಾಡಲಿಕ್ಕೂ ಕೂಡ ಆಗೋದಿಲ್ಲ. ಈಗ ನಾನು ಸೋಮವಾರ ದಿವಸ ಬೆಳಿಗ್ಗೆ ಮನೆಯಿಂದ ಹೋದಾಗ ಮಂತ್ರಿ ಅಂತ ಹೋದೆ, ವಿಧಾನಸೌಧ ಒಳಗಡೆ ಹೋಗಿ ಕೂತಾಗಲೂ ಮಂತ್ರಿ, ಆಚೆಗೆ ಬರುವಾಗ ಮಾಜಿ ಮಂತ್ರಿ ಆದೆ. ಅದೇನು ಹೇಳಕ್ಕೆ ಯಾರನ್ನು ಊಹೆ ಮಾಡಿದ್ರ? ಹಾಗಾಗಿ ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರು ಅಲ್ಲ, ಮತ್ತು ಅದೆಲ್ಲವೂ ಕೂಡ ಒಂದು ತ್ವರಿತವಾಗಿ ಆಗ್ತಕ್ಕಂಥ ಪ್ರಕ್ರಿಯೆ. ಕುತಂತ್ರ, ಷಡ್ಯಂತ್ರ ಅವು ಇವೆಲ್ಲ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಹೇಳ್ತೀನಿ. ಅಲ್ಲಿವರೆಗೂ ಏನು ಹೇಳಿ ಏನು ಪ್ರಯೋಜನ? ಏನು ತೀರ್ಮಾನ ಆಗಲ್ವಲ್ಲ. ಮುಹೂರ್ತ ನೋಡ್ರಿ, ಎಲ್ಲ ಎವ್ರಿಬಡಿ ಈಸ್ ಬ್ಯುಸಿ ಅಟ್ ದಟ್ ಎಲೆಕ್ಷನ್. ಇನ್ನು ಅಲ್ಲಿ ಸೀಟ್ಗಳ್ದೇನೆ ಕೂಡ ಅವ್ರದ್ದು ಇವ್ರದ್ದು ಹೊಂದಾಣಿಕೆಗಳು ಅವೆಲ್ಲ ಚರ್ಚೆಗಳು ನಡೀತಾನೆ. ಈಗ ಫಸ್ಟ್ ಫೇಸು ಲಾಸ್ಟ್ ಡೇಟ್ ಮುಗಿದೋಯ್ತು, ಈಗ ಸೆಕೆಂಡ್ ಫೇಸಿಗೆ ರೆಡಿ ಆಗ್ತಾವ್ರೆ. ಇನ್ನು ಸೀಟ್ಗಳ ಹಂಚಿಕೆ ಬಗ್ಗೆನೂ ಅಲ್ಲೋ ಇಲ್ಲಿ ಒಂದೊಂದು ಗೊಂದಲಗಳು ಎಲ್ಲ ಇದ್ದೇ ಇದ್ದಾವೆ. ಅದೆಲ್ಲ ತೀರ್ಮಾನ ಆಗಬೇಕು. ಎವ್ರಿಬಡಿ ಈಸ್ ಬ್ಯುಸಿ ದಟ್ ಇದು ಯಾವುದು ಸೀಟ್ ಹೊಂದಾಣಿಕೆ ಬಗ್ಗೆ. ಈಗ ಈ ಕರ್ನಾಟಕ ರಾಜಕೀಯ ಯಾರು ಕೇಳಕ್ಕೆ ಬರ್ತಾರೆ? ರಾಷ್ಟ್ರ ಮಟ್ಟದಲ್ಲಿ ರಾಜಕಾರಣ ಮಾಡೋರಿಗೆ ರಾಜ್ಯ ಸರ್ಕಾರಗಳು ಒಂದು ಮುನ್ಸಿಪಾಲ್ಟಿ ಇದ್ದಂಗೆ ಅವ್ರಿಗೆಲ್ಲ, ಗೊತ್ತಾಯ್ತಾ? ಅದರಿಂದ ಅವ್ರಿಗೇನೋ ಇದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಂತ ನಾವು ಅನ್ಕೋತೀವಿ ಅಷ್ಟೇ. ಅವ್ರಿಗೇನು ಅದೇ ಅವಶ್ಯಕತೆ ಇರೋದಿಲ್ಲ. ಅವ್ರು ಅಷ್ಟೊಂದೇ ಪ್ರಾಮುಖ್ಯತೆನ ಕೊಡೋದಿಲ್ಲ. ರಾಷ್ಟ್ರ ಮಟ್ಟದ ಇಶ್ಯೂಸ್ ಇರ್ತವೆ.